ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕ್ರ್ಯಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಈ ಕೋರ್ಸ್ನ 30 ಡೇಸಿಂದ 45 ಡೇಸು ಇರುತ್ತೆ ಕ್ರ್ಯಾಶ್ ಕೋರ್ಸು. ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ 1.5 ಅವರ್ ಟೀಚಿಂಗ್ ಮಾಡ್ತೀವಿ, 90 ಮಿನಿಟ್ಸು. ಮತ್ತು ಡೈಲಿ ಟೆಸ್ಟು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನನೂ. ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ, ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ. ನೀಟಿಗೆ ಬರೋ ಕಾನ್ಸೆಪ್ಟು, CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ 45 ದಿನದಲ್ಲಿ. ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ನ ನಾವು ಓದಿಸಲ್ಲ. ಸೊ ಅದರಿಂದ ಏನಾಗುತ್ತೆ, 45 ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂಥ ಒಂದು ಮಕ್ಕಳಿಗೆ ನಾವು ಫೀಸಸ್ಸಲ್ಲಿ ರಿಯಾಯಿತಿ ಇರುತ್ತೆ. ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ಸಲ್ಲಿ, ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಸ್ಸಲ್ಲಿ ರಿಯಾಯಿತಿ ಕೊಡ್ತೀವಿ. ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ, ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ. ಸಮಸ್ತ ಕಲಬುರಗಿ ಜಿಲ್ಲೆಯ ಜನರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ವೆಂಕಟೇಶ್ ಆಟೋಮೋಟಿವ್ಸ್, ಗುಲ್ಬರ್ಗಾ. क्या भैया जी, रेस लगाइएगा? बेटा हमारी फिनिश लाइन तक ना तुम्हारी ये बाइक पहुंच नहीं पाएगी। काहे भैया जी? इसका माइलेज है 69, तुम्हारी स्टंट वाली बाइक से बहुत ज्यादा। चलते हैं। हीरो सुपर स्प्लेंडर एक्स10 ಪ್ರಕಟಣೆ. ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಕಲಬುರಗಿ. ಸಾಮಾನ್ಯವಾಗಿ ಕಂಡುಬರುವ ಮಾನಸಿಕ ಕಾಯಿಲೆಯ ಲಕ್ಷಣಗಳು: ನಿದ್ರಾಹೀನತೆ, ಹಸಿವು ಕಡಿಮೆ, ಅತಿ ಬೇಜಾರು, ಜೀವನದಲ್ಲಿ ಜಿಗುಪ್ಸೆ, ಜೀವನದಲ್ಲಿ ನಿರಾಸಕ್ತಿ, ವಿನಾಕಾರಣ ಭಯ ಪಡುವುದು, ಲೈಂಗಿಕ ಸಮಸ್ಯೆ, ದಿನನಿತ್ಯದ ಕಾರ್ಯನಿರ್ವಹಿಸಲು ಕಷ್ಟವಾಗುವುದು, ಮೈಕೈ ನೋವು, ನೆನಪಿನ ಶಕ್ತಿ ಕಡಿಮೆಯಾಗುವುದು. ಗಂಭೀರ ಸ್ವರೂಪದ ಮಾನಸಿಕ ಕಾಯಿಲೆಯ ಲಕ್ಷಣಗಳು: ವಿಚಿತ್ರ ವರ್ತನೆ, ಮಂಕಾಗಿರುವುದು, ಅತಿ ದುಃಖ, ಅತಿ ಸಂಶಯ, ಆತ್ಮಹತ್ಯೆ ಆಲೋಚನೆ, ಅತಿ ಸಂತೋಷ ಮತ್ತು ಜಂಬ ಕೊಚ್ಚಿಕೊಳ್ಳುವುದು, ಬೇರೆಯವರಿಗೆ ಕಾಣಿಸದ ಕೇಳಿಸದ ದೃಶ್ಯ, ಧ್ವನಿಗಳು ಕಾಣಿಸುವುದು, ಕೇಳಿಸುವುದು, ಮೈ ಮೇಲೆ ದೇವರು ದೆವ್ವ ಬಂದಂತೆ ಆಡುವುದು, ಮೂರ್ಛೆ ಬೀಳುವುದು, ಬುದ್ಧಿಮಾಂದ್ಯತೆ. ಚಿಕಿತ್ಸಾ ಸೌಲಭ್ಯಗಳು: ಆಪ್ತ ಸಮಾಲೋಚನೆ, ಮಾತ್ರೆಗಳ ಮುಖಾಂತರ ಚಿಕಿತ್ಸೆ, ಸಾಮಾಜಿಕ ಬೆಂಬಲ ನೀಡುವುದು, ವಿದ್ಯುತ್ ಕಂಪನ ಚಿಕಿತ್ಸೆ ಎಲ್ಲಿ ಲಭ್ಯ? ಹತ್ತಿರದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ, ತಾಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ, ವೈದ್ಯಕೀಯ ಮಹಾವಿದ್ಯಾಲಯ. ಮನೋಚೈತನ್ಯ ಕಾರ್ಯಕ್ರಮ: ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ ವತಿಯಿಂದ ಪ್ರತಿ ತಿಂಗಳು ತಾಲೂಕು ಆಸ್ಪತ್ರೆಯಲ್ಲಿ ಮಾನಸಿಕ ಆರೋಗ್ಯ ಚಿಕಿತ್ಸಾ ಶಿಬಿರ ನಡೆಸಲಾಗುವುದು. ಪ್ರತಿ ತಿಂಗಳು ಮೊದಲನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಆಳಂದ್, ಪ್ರತಿ ತಿಂಗಳು 2ನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಚಿಂಚೋಳಿ, ಪ್ರತಿ ತಿಂಗಳು 3ನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಚಿತ್ತಾಪುರ, ಪ್ರತಿ ತಿಂಗಳು 4ನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಸೇಡಂ, ಪ್ರತಿ ತಿಂಗಳು 2ನೇ ಶುಕ್ರವಾರ ತಾಲೂಕು ಆಸ್ಪತ್ರೆ ಅಫಜಲ್ಪುರ, ಪ್ರತಿ ತಿಂಗಳು 3ನೇ ಶುಕ್ರವಾರ ತಾಲೂಕು ಆಸ್ಪತ್ರೆ ಜವರ್ಗಿ, ಪ್ರತಿ ತಿಂಗಳು ಹುಡುಬೆಯದ್ದು ದೇವಲಗಾಡ್ಗಾಪುರಿನ ಸಂಗಮ ದೇವಸ್ಥಾನದ ಚಿಕಿತ್ಸೆ ನೀಡಲಾಗುವುದು. ರಾಜ್ಯಾದ್ಯಂತ ದೂರವಾಣಿ ಟೆಲಿ ಮಾನಸಿಕ ಆರೋಗ್ಯಕ್ಕೆ ನೆರವು ಮತ್ತು ಸಂಕೀರ್ಣ ನೆಟ್ವರ್ಕ್ ಟೆಲಿ ಮಾನಸ. ಟೋಲ್ ಫ್ರೀ ದೂರವಾಣಿ ಸಂಖ್ಯೆ 144161800891 14416. ಯಾರು ಕರೆ ಮಾಡಬಹುದು? ವ್ಯಥೆಗೆ ಒಳಪಟ್ಟವರು, ಪರೀಕ್ಷಾ ಒತ್ತಡಕ್ಕೊಳಗಾದವರು, ಕೌಟುಂಬಿಕ ಕಲಹದಿಂದ ನರಳುತ್ತಿರುವವರು, ಮದ್ಯ ಮತ್ತು ಮಾದಕ ವಸ್ತು ವ್ಯಸನದ ಸಮಸ್ಯೆಯಲ್ಲಿ ಸಿಲುಕಿರುವವರು, ಜ್ಞಾಪಕ ಶಕ್ತಿ ತೊಂದರೆಯುಳ್ಳವರು,
ಆರ್ಥಿಕ ಒತ್ತಡದಲ್ಲಿರುವವರು, ಇತರೆ ಯಾವುದೇ ಮಾನಸಿಕ ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿರುವವರು. ಪ್ರಕಟಣೆ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕಲಬುರಗಿ. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಇಂದು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಕನಿಷ್ಠ ವೇತನ 30,000 ನಿಗದಿಪಡಿಸಬೇಕು, ನಿವೃತ್ತಿವರೆಗೆ ಸೇವಾ ಭದ್ರತೆ ಕೊಡಬೇಕು, 10 ವರ್ಷ ಮೇಲ್ಪಟ್ಟು ಸೇವೆ ಸಲ್ಲಿಸಿದ ನೌಕರರಿಗೆ ಕ್ಷೇಮಾಭಿವೃದ್ಧಿ ಯೋಜನೆಯಲ್ಲಿ ನೇಮಕಾತಿ ಮಾಡಬೇಕು, ಬೀದರ್ ಮಾದರಿಯಲ್ಲಿ ಸಹಕಾರ ಸಂಘದ ಮೂಲಕ ವೇತನ ಪಾವತಿಸಬೇಕು, ಸಿಬ್ಬಂದಿ ಕಡಿತ ಮಾಡಿದ ಆದೇಶ ವಾಪಸ್ ಪಡೆಯಬೇಕು, ಹಿಂದಿನಂತೆ 100 ಜನ ವಿದ್ಯಾರ್ಥಿಗಳಿಗೆ 5 ಜನ ಅಡಿಗೆ ಸಿಬ್ಬಂದಿ ಇರಬೇಕು, ಖಾಯಂ ನೌಕರರ ಸ್ಥಳದಲ್ಲೇ ಮಾತ್ರ ಖಾಯಂ ನೌಕರರಿಗೆ ವರ್ಗಾವಣೆ ಮಾಡಬೇಕು, ವಾರಕ್ಕೊಂದು ರಜೆ ಕಡ್ಡಾಯವಾಗಿ ಕೊಡಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಸರ್ಕಾರಕ್ಕೆ ಆಗ್ರಹಿಸಿದರು. ಕರ್ನಾಟಕ ರಾಜ್ಯ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಸಂಘ ಕಲಬುರಗಿ ಜಿಲ್ಲಾ ಸಮಿತಿಯಿಂದ ದಿನಾಂಕ 20/1/2025 ಹಾಸ್ಟೆಲ್ ನೌಕರರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ, ಅಹೋರಾತ್ರಿ ಧರಣಿ ಸತ್ಯಾಗ್ರಹ. ಇವತ್ತಿಗೆ 10 ದಿನಗಳಿದ್ದರೂ ಜಿಲ್ಲಾಡಳಿತ ಆಗಲಿ ಮತ್ತು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಾಗಲಿ ಯಾರೂ ಸಹ ಇದುವರೆಗೂ ಭೇಟಿ ನೀಡಿಲ್ಲ. ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಬಗ್ಗೆ ಎಷ್ಟೊಂದು ಬೇಜವಾಬ್ದಾರಿತನ ಮತ್ತು ಎಷ್ಟೊಂದು ನಿಷ್ಕಾಳಜಿತನ ತೋರ್ತಿರುವಂಥ ಜಿಲ್ಲಾಧಿಕಾರಿಗಳ ನಡೆ ಏನು ಹೇಳ್ತದೆ ಅಂತಂತಂದರೆ, ಹಾಸ್ಟೆಲ್ ನೌಕರರ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ ಅಂತಂತೆ. ಹಾಸ್ಟೆಲ್ ನೌಕರ ಅಂತಂದರೆ ಜೀತ ಆಳುಗಳು ಅಂತೇಳಿ ಭಾವಿಸ್ಕೊಂಡಿದ್ರು ಅಂತ ಸರ್ಕಾರ ಭಾವಿಸ್ತಿದೆ. ಯಾಕಂತಂದರೆ ಇಲ್ಲಿ ಕನಿಷ್ಠ ಅಂತಂದರೆ ಒಂದು ದಿನಕ್ಕೆ 100 ಹೆಣ್ಮಕ್ಳು ಹಗಲು ರಾತ್ರಿ ಧರಣಿ ಸತ್ಯಾಗ್ರಹ ಮಾಡ್ತಾಯಿದ್ದಾರೆ. ಒಬ್ಬ ಜಿಲ್ಲಾಧಿಕಾರಿಗಳು ಸಹ ಮಹಿಳೆಯರಾಗಿದ್ದುಕೊಂಡು ಮಹಿಳೆಯರ ಕಷ್ಟವನ್ನು ಆಲಿಸಲಿಲ್ಲ ಅಂತಂತಂದರೆ ಈ ಹಾಸ್ಟೆಲ್ ನೌಕರರ ಬಗ್ಗೆ ಎಷ್ಟೊಂದು ಬೇಜವಾಬ್ದಾರಿ ಮತ್ತು ಎಷ್ಟೊಂದು ನಿಷ್ಕಾಳಜಿತನವನ್ನು ಎದ್ದು ತೋರಿಸ್ತದೆ. ಇದನ್ನೆಲ್ಲ ಖಂಡಿಸಿ ನಾವು ಮೊನ್ನೆ 25ನೇ ತಾರೀಕಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಭೇಟಿ ಮಾಡಿ ನಾವು ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದೇವೆ. ಅವರೇನು ಹೇಳ್ತಿದ್ರು ಅಂತಂತಂದರೆ, ಅವರು ಹೇಳ್ತೀನಿ ಕೇಳ್ತೀನಿ, ಅವರನ್ನು ಕರೆಸಿ ಮಾತಾಡ್ತೀನಿ ಅಂತಂದು ಎಷ್ಟೊಂದು ನಿಷ್ಕಾಳಜಿತನ ಬೇಜವಾಬ್ದಾರಿ ಹೇಳಿಕೆ ಅನ್ನೋದು. ಯಾಕಂತಂದರೆ ಈ ಜಿಲ್ಲೆಯಲ್ಲಿ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಸಂಘ ನಿರಂತರವಾಗಿ ಹೋರಾಟಗಳನ್ನು ಮಾಡ್ತಾ ಬಂದಿದೆ.
ಈ 2 ವರ್ಷಗಳಲ್ಲಿ ಕನಿಷ್ಠ 10 ಬಾರಿ ಹೋರಾಟಗಳನ್ನು ಮಾಡಿದ್ದೇವೆ, ಪತ್ರಿಕಾ ಮಾಧ್ಯಮದ ಮುಖಾಂತರ ಹೇಳಿಕೆಗಳನ್ನು ಕೊಟ್ಟಿದ್ದೇವೆ, ಹೋರಾಟ ಸಹ ಮಾಡಿದ್ದೇವೆ. ಇದನ್ನೆಲ್ಲ ಸರ್ಕಾರದ ಗಮನಕ್ಕಿದೆ. ಆದರೂ ಸಹ ಇಲ್ಲಿರುವಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಲಿ, ಜಿಲ್ಲಾಧಿಕಾರಿಗಳಾಗಲಿ ಮತ್ತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಾಗಲಿ ಹಾಸ್ಟೆಲ್ ನೌಕರರ ಬಗ್ಗೆ ಬಹಳಷ್ಟು ಬೇಜವಾಬ್ದಾರಿತನ ತೋರಿಸ್ತಿದ್ದಾರೆ. ಆದರೆ ಈ ಬೇಜವಾಬ್ದಾರಿ ತನಕ್ಕೆ ನಾವು ಹೆದರೋದಿಲ್ಲ. ಆದರೂ ಈ ಕನಿಷ್ಠ ವೇತನ 31,000 ರೂಪಾಯಿ ನಿಗದಿ ಮಾಡಬೇಕು. ಹಾಸ್ಟೆಲ್ ನೌಕರರಿಗೆ ಸೇವಾ ಭದ್ರತೆ ಕೊಡಬೇಕು. 10 ವರ್ಷ ಮೇಲ್ಪಟ್ಟು ಸೇವೆ ಸಲ್ಲಿಸಿದ ನೌಕರರಿಗೆ ಕ್ಷೇಮಾಭಿವೃದ್ಧಿ ಯೋಜನೆಯಲ್ಲಿ ನೇಮಕ ಮಾಡಬೇಕು. ಮಾಳಿಂಗರಾಯ ದೇವಸ್ಥಾನ ಕುರಿತು ಕಲಬುರಗಿ ತಾಲೂಕಿನ ತಹಸೀಲ್ದಾರರ ಏಕಪಕ್ಷೀಯ ನಡೆಯನ್ನು ಖಂಡಿಸಿ ಜನವರಿ 30ರಂದು ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನೆಗೆ ಕೋಮರಾಮ ಭೀಮಗೊಂಡ ಕುರುಬ ಸಂಘದ ವತಿಯಿಂದ ಬೆಂಬಲ ನೀಡಲಾಗುವುದು ಎಂದು ಸಂಘದ ಜಿಲ್ಲಾ ಅಧ್ಯಕ್ಷ ಬಸವರಾಜ ಮಂದರ್ಕಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮೇಳಕುಂದ ಗ್ರಾಮದಲ್ಲಿರುವ ಮಾಳಿಂಗರಾಯ ದೇವಸ್ಥಾನದ ಕುರಿತು ಕಲಬುರಗಿ ತಾಲೂಕಿನ ತಹಸೀಲ್ದಾರರು ಯಾವುದನ್ನು ಲೆಕ್ಕಿಸದೆ ಪರಿಶೀಲನೆ ಮಾಡದೆ ಏಕಪಕ್ಷೀಯ ನಿರ್ಣಯ ತೆಗೆದುಕೊಂಡು ಕ್ರಿಮಿನಲ್ ಆದೇಶದಲ್ಲಿ ದೇವಸ್ಥಾನವನ್ನ ಸಿದ್ದೇಶ್ವರ ಕಮಿಟಿಯವರಿಗೆ ಹಸ್ತಾಂತರ ಮಾಡಿದ್ದಾರೆ. ರಾಜಕೀಯ ಒತ್ತಡದಿಂದ ಹಾಗೂ ಬಲಿಷ್ಠ ಸಮಾಜ ಒತ್ತಡಕ್ಕೆ ಒಳಗಾಗಿ ಸಿವಿಲ್ ನ್ಯಾಯಾಲಯದ ಆದೇಶವಿಲ್ಲದೆ ತಹಸೀಲ್ದಾರರು ಈ ರೀತಿಯಾಗಿ ಅನ್ಯಾಯ ಮಾಡಿರುವುದನ್ನು ಖಂಡಿಸಿ ಜಿಲ್ಲಾ ಕುರುಬ ಸಂಘದ ವತಿಯಿಂದ ಜನವರಿ 30ರಂದು ಹಮ್ಮಿಕೊಂಡಿದ್ದ ಪ್ರತಿಭಟನೆಗೆ ಕೋಮರಾಮ ಭೀಮಗೊಂಡ ಕುರುಬ ಸಂಘದಿಂದ ಬೆಂಬಲ ಸೂಚಿಸಲಾಗುವುದು ಎಂದರು. ಹೈಕೋರ್ಟ್ನಿಂದ ನಮ್ಮ ಅಲ್ಲಿ ಹೋಯಿತು ಆ ವಿಷಯ ಇವತ್ತು ತಹಸೀಲ್ದಾರ್ ಅವ್ರಿಗೆ ತನಕ ಇವತ್ತು ಬಂದಿದೆ. ಏನು ವಿಷಯ ಅನ್ನೋದು ನಿನ್ನೆ ಅದರ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಇವತ್ತು ಏನಪ್ಪ ಅಂತಂದರೆ ನಾವು ಇಷ್ಟೇ ಕೇಳೋದು, ಕರ್ನಾಟಕ ಪ್ರದೇಶ ಕುರುಬರ ಸಂಘ ಆಗಲಿ ಅಥವಾ ನಮ್ಮ ಕೋಮರಾಮ ಭೀಮಗೊಂಡ ಕುರುಬರ ಸಂಘ ಈ ಒಂದು ವಿಷಯವನ್ನು ಮಾಳಿಂಗರಾಯ ದೇವಸ್ಥಾನವನ್ನು ಇದರ ಮಾಲೀಕರು, ಇದರ ವಾರಸ್ದಾರರು ಪೂಜಾರಿಗಳಾಗಿರುವುದರಿಂದ, ಕುರುಬ ಸಮುದಾಯದವರಾಗಿರೋದರಿಂದ ಅದರ ಒಡೆತನವನ್ನು ಅವರಿಗೆ ಹಸ್ತಾಂತರ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಹಕ್ಕೊತ್ತಾಯ ಇದೆ. ಯಾಕಂತಂದರೆ ಆ ಸರ್ವೆ ನಂಬರು 114 ಸರ್ವೆ ನಂಬರ್ ಅಲ್ಲದು ಇವತ್ತು ಕಬ್ಜಾ ಯಾರ್ದಲ್ಲಿದೆ ಅಂತಂದರೆ ಆ ಪೂಜಾರಿಗಳ ಕಡೆ ಇದೆ. ಅದ್ರ ಜೊತೆಗೆ ಅಲ್ಲಿ ಪೂಜಾರಿಗಳ ಸಮಾಧಿಗಳು ಏನವ, ಪೀಠಾಧಿಪತಿಗಳೇನಿದ್ದರು ಆ ಪೀಠಾಧಿಪತಿಗಳ ಸಮಾಧಿಗಳು ಕೂಡ ಆ ಒಂದು ಮಾಳಿಂಗರಾಯ ದೇವಸ್ಥಾನ ಆವರಣದಲ್ಲಿ ನಾವು ಕಾಣ್ತೀವಿ. ಅದರ ಜೊತೆಗೆ ಆ ವಿಷಯ ಇಡೀ ಊರಿಗೆ ಗೊತ್ತು, ಸುತ್ತಮುತ್ತಲ ಊರಿಗೆ ಗೊತ್ತು, ಇಡೀ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಆದರೆ ಇವತ್ತು ಮಾಳಿಂಗರಾಯರು ಒಬ್ಬ ಪವಾಡ ಪುರುಷರು. ಇವತ್ತು ಯಾವುದೇ ಜಾತಿ ಮತ್ತು ಧರ್ಮ ಅನ್ನೋದೇ ಎಲ್ಲರೂ ಕೂಡ ಇವತ್ತು ಉಳಿಸಂತಿ ಮಾಳಿಂಗರಾಯ ನಡ್ಕೋತಾರೆ. ಇವತ್ತು ನಾವೇನು ಮಾಡ್ತಾಯಿದ್ದೀವಪ್ಪ ಅಂತಂದರೆ ಸಿದ್ದೇಶ್ವರ ಮಾಳಿಂಗರಾಯ ಅಂತ ಬಡದಾಡೋದಕ್ಕಿಂತ ನಾವು ಸಾಮರಸ್ಯದಿಂದ ಇದನ್ನು ಸಮಸ್ಯೆಯನ್ನು ನಾವು ಬಗೆಹರಿಸ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ನಾವು ಕೂಡ ಸಿದ್ದೇಶ್ವರ ಕಮಿಟಿಯವರಿಗೆ ಒಂದು ಸಲಹೆ ಮಾಡ್ತೀವಿ. ದಯವಿಟ್ಟು ನಾವು ಈ ವಿಷಯದ ಬಗ್ಗೆ ಕಚ್ಚಾಡೋದು ಬೇಡ, ದ್ವೇಷ ಭಾವನೆ ಹುಟ್ಟಕ್ಕೋದು ಬೇಡ, ನಾವು ಪ್ರೇಮ ಭಾವದಿಂದ ಹೋಗೋಣ. ಈ ಸಮಸ್ಯೆಯನ್ನು ನಾವೆಲ್ಲರೂ ಬಗೆಹರಿಸೋಣ ಅಂತಕ್ಕಂಥ ಸಲಹೆಯನ್ನು ನಿಮ್ಮ ಮೂಲಕ ನಾನು ಸಿದ್ದೇಶ್ವರ ಕಮಿಟಿಯವರಿಗೆ ಒಂದು ಸಲಹೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಈಗೇನು ಈ ಒಂದು ಹೋರಾಟ, ನಾಳಿನ ಹೋರಾಟ ಏನಿದೆ ಆ ಹೋರಾಟಕ್ಕೆ ನಮ್ಮ ಕೋಮರಾಮ ಭೀಮಗೊಂಡ ಕುರುಬ ಸಂಘ ಕೂಡ ಬೇಷರತ್ತಾಗಿ ನಾವು ಬೆಂಬಲ ಕೊಟ್ಟು ಆ ಹೋರಾಟದಲ್ಲಿ ಕೂಡ ನಾವು ಭಾಗವಹಿಸಿ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಆಗ್ತಾ ಇದ್ದೀವಿ. ಜನವರಿ 29ರಿಂದ ಫೆಬ್ರವರಿ 2ರವರೆಗೆ ಶ್ರೀ ಗುರು ಮಲಯ ಶಾಂತೇಶ್ವರರ 1083ನೇ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ನಂದೂರಿನ ಮಲಯ ಶಾಂತೇಶ್ವರರ ಮಠದ ಆಡಳಿತಾಧಿಕಾರಿ ಗಂಗಾಧರ ಹಿರೇಮಠ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ತಾಲೂಕಿನ ಸುಕ್ಷೇತ್ರ ಹಿರೇನಂದೂರಿನ ಶ್ರೀ ಗುರು ಮಲಯ ಶಾಂತೇಶ್ವರರ 1083ನೇ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವು ಜನವರಿ 29ರಿಂದ ಫೆಬ್ರವರಿ 2ರವರೆಗೆ ಜರುಗಲಿದೆ. ಜನವರಿ 29ರಂದು ಶ್ರೀ ಗುರು ಮಲಯ ಶಾಂತೇಶ್ವರರ ಪುರಾಣ ಉದ್ಘಾಟನೆ, ಜನವರಿ 30ರಂದು ತೊಟ್ಟಿಲು ಕಾರ್ಯಕ್ರಮ, ಜನವರಿ 31ರಂದು ಪುರಾಣ ಮತ್ತು ಧರ್ಮ ಸಭೆ ಹಾಗೂ ಫೆಬ್ರವರಿ 1ರಂದು ಧಾರ್ಮಿಕ ಸಭೆ ಮತ್ತು ಪುರಾಣ ಕಾರ್ಯಕ್ರಮ, ಫೆಬ್ರವರಿ 2ರಂದು ಅಯ್ಯಾಚಾರ ಹಾಗೂ ಲಿಂಗ ದೀಕ್ಷೆ ಸಮಾರಂಭ ಮತ್ತು ಪಲ್ಲಕ್ಕಿ ಉತ್ಸವ ಹಾಗೂ ಪುರಾಣ ಮುಕ್ತಾಯ ಸಮಾರಂಭ ಹಮ್ಮಿಕೊಳ್ಳಲಾಗಿದ್ದು, ಮಗ ತಂದ ಮಾಂಗಲ್ಯ ನಾಟಕ ಹಮ್ಮಿಕೊಳ್ಳಲಾಗಿದೆ. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಡಾಕ್ಟರ್ ಗುರುಮೂರ್ತಿ ಶಿವಾಚಾರ್ಯರು, ಶ್ರೀ ಶಟಸ್ಥಲ ಬ್ರಹ್ಮ ರುದ್ರಮುನಿ ಶಿವಾಚಾರ್ಯರು, ಡಾಕ್ಟರ್ ಗಂಗಾಧರ್ ಹಿರೇಮಠ್, ಶ್ರೀ ವೇದಮೂರ್ತಿ ಸಿದ್ದೇಶ್ವರ ಶಾಸ್ತ್ರಿಗಳು ಸೇರಿದಂತೆ ಅನೇಕ ಮಠಾಧೀಶರು, ರಾಜಕೀಯ ಗಣ್ಯ ವ್ಯಕ್ತಿಗಳು ಆಗಮಿಸಲಿದ್ದಾರೆ ಎಂದರು. ಜಿಲ್ಲೆಯ ಹಿರೇನಂದೂರಿನ ಶ್ರೀ ಗುರು ಮಲಯ ಶಾಂತೇಶ್ವರ ತೋಪಗಟ್ಟಿ ಸಂಸ್ಥಾನ ಹಿರೇಮಠದ 1083ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತು ನಾವೆಲ್ಲ ನೆರೆದಿದ್ದ ಪತ್ರಕರ್ತರಿಗರಿಗೂ ಎಲ್ಲರಿಗೂ ಶುಭಾಶೀರ್ವಾದಗಳನ್ನು ಬಯಸುತ್ತಾ,
ಈ 1083ನೇ ಜಾತ್ರಾ ಮಹೋತ್ಸವ ಅಂದರೆ ಯಾವ ದೇವಸ್ಥಾನಕ್ಕೂ ಇಲ್ಲಿವರೆಗೆ ಆಗ್ತಾಯಿಲ್ಲ. ಸೊ ಅಲ್ಲಿಂದ ಪರಂಪರಾಗತವಾಗಿ ನೋಡ್ಕೊಂಡು ಬಂದದ. ದಿನಾಂಕ ಇವತ್ತಿನ 29/1/2025 ಪುರಾಣ ಪ್ರಾರಂಭೋತ್ಸವ 5 ದಿವಸ ಶ್ರೀ ಗುರು ಮಲಯ ಶಾಂತೇಶ್ವರ ಪುರಾಣವನ್ನು ಪ್ರವಚನ ಆಗ್ತದೆ. ಸೊ ದಿನಾಂಕ 2/2/2024 ರವಿವಾರದಂದು ಸಾಯಂಕಾಲ 25ರಂದು ರವಿವಾರ ಬೆಳಿಗ್ಗೆ ರುದ್ರಾಭಿಷೇಕ, ದೆನ್ ಪಲ್ಲಕ್ಕಿ ಉತ್ಸವ ಹಾಗೂ ಸಾಯಂಕಾಲ 6 ಗಂಟೆಗೆ ರಥೋತ್ಸವ ಹಾಗೂ ಜಂಗಮ ಒಡ್ಡುಗಳಿಗೆ ಅಯ್ಯಾಚಾರ ದೀಕ್ಷಾ ಸಮಾರಂಭವನ್ನು ನಡೆಸಿಕೊಡಲಾಗ್ತದೆ. ತದನಂತರ ದಿನಂಪ್ರತಿಯಾಗಿ ಕರ್ತುಗದ್ದಿಗೆ ಮಹಾರುದ್ರಾಭಿಷೇಕ, ಸಾಯಂಕಾಲ 7 ಗಂಟೆಗೆ ಪುರಾಣ ಪ್ರವಚನ ಹಾಗೂ ಧರ್ಮ ಸಭೆಯನ್ನು ಆಯೋಜಿಸಲಾಗ್ತದೆ. ಹೌದಾ. ಇದಕ್ಕೆ ಮಠದ ಸಮಸ್ತ ಪೀಠಾಧಿಕಾರಿಗಳು ದಿನಾಂಕ 1/1 ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯರು ಹಾಗೂ ಅಭಿನವ ಸುತ್ರೇಶ್ವರ ಶಿವಾಚಾರ್ಯರು ಶೇಷನ್ ಬಬ್ಲಾದು, ಅಭಿನವ ಕಾರ್ತಿಕ್ ಶಿವಾಚಾರ್ಯರು ಸೇಡಂ ಬರ್ತಾ ಇದ್ದಾರೆ ಹಾಗೂ ನೀಲಕಂಠ ಶಿವಾಚಾರ್ಯರು ನಿಂಬಿಗೆ ಗದ್ದಿಗೇಶ್ವರ ನಿಂಬರಿಗಿ, ಶಬ್ರ ರಾಚೋಡಿ ಶಿವಾಚಾರ್ಯರು ಹಿರೇಮಠ ಬಣಬಿಗಿ, ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಹಿರೇಮಠ ಮುಗಳಗಾಂವ್ ಇವರು 30/1/2000 ತೊಟ್ಟಿಲು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರ್ತಾರೆ. ಅದೇ ರೀತಿಯಾಗಿ ಪರ್ವತಲಿಂಗ ಶಿವಾಚಾರ್ಯರು ಸಂಸ್ಥಾನ ಬೃಹನ್ ಮಠ ಮುಗಳಗಾಂವು, ಅದೇ ರೀತಿಯಾಗಿ ಸಿದ್ಧರೇಣುಕ ಶಿವಾಚಾರ್ಯರು ಮಹಾಲಿಂಗೇಶ್ವರ ಸಂಸ್ಥಾನ ಮಠ ಓಂಕಾರ ಬೇನೂರು ಇಷ್ಟೆಲ್ಲ ಆಗಮಿಸ್ತಾ ಇದ್ದಾರೆ. ಹಾಗೂ ಪುರಾಣ ಉದ್ಘಾಟಕರಾಗಿ ಶಟಸ್ಥಲ ಬ್ರಹ್ಮಿ ಗುರು ಶಿವಾಚಾರ್ಯರು ಪಾಳ ಹಾಗೂ ಶಟಸ್ಥಲ ಬ್ರಹ್ಮಿ ರುದ್ರಮುನಿ ಶಿವಾಚಾರ್ಯರು ಹಿರೇಮಠ ನಿಡುಗುಂದಿ ಮುತ್ತಿಗಿ ಮಧ್ಯಪ್ರದೇಶ್ ಪಾಂಡ್ರನ್ನ ಈ ಎಲ್ಲ ಸ್ವಾಮಿಗಳು ಹಾಗೂ ಅತಿಥಿಗಣ್ಯಗಳಲ್ಲಿ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಹಾಗೂ ಮಾಜಿ ಶಾಸಕರು ಹಾಗೂ ಉದ್ಯಮಿದಾರರು ಎಲ್ಲರೂ ಆಗಮಿಸ್ತಾ ಇದ್ದಾರೆ. ಲೋಕಸಭಾ ಸದಸ್ಯರು ಎಲ್ಲರೂ ಆಗಮಿಸ್ತಾ ಇದ್ದಾರೆ. ಹೌದಾ. ನಮ್ಮ ಭಕ್ತಾದಿಗಳೆಲ್ಲ ಈ ಒಂದು ರಥೋತ್ಸವದಲ್ಲಿ ಪಾಲ್ಗೊಳ್ಳಿ ಅಂತ ಈ ಪ್ರಸಮತನ್ನು ಕರಿತಾ ಇದ್ದೀವಿ. ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ದಿನಾಂಕ 2 ಅಥವಾ 3ರಂದು ರಾತ್ರಿ 10 ಮಲಯ ಶಾಂತೇಶ್ವರ. ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ಇದೊಂದು ಬೇಜವಾಬ್ದಾರಿತನದ ಹೇಳಿಕೆ ಆಗಿದೆ. ಗಂಗಾ ನದಿಯಲ್ಲಿ ಮೋದಿ ಅಮಿತ್ ಶಾ ಸ್ನಾನ ಮಾಡಿದ್ರೆ ಪಾಪ ತೊಳೆಯಲ್ಲ ಎಂಬ ಹೇಳಿಕೆ ಸರಿಯಾದದ್ದು ಅಲ್ಲ. ಹಿಂದೂಗಳ ಭಾವನೆಗೆ ಈ ಹೇಳಿಕೆ ಧಕ್ಕೆ ಉಂಟು ಮಾಡುವ ಹೇಳಿಕೆ ಆಗಿದೆ ಎಂದು ಹುಬ್ಬಳ್ಳಿಯಲ್ಲಿ ವಿಧಾನಸಭಾ ವಿರೋಧ ಪಕ್ಷದ ಉಪನಾಯಕ ಅರವಿಂದ ಬೆಲ್ಲದಿ ಕಿಡಿಕಾರಿದರು. ಹುಬ್ಬಳ್ಳಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಡೀ ಜಗತ್ತಿನ ಜನತೆ ತ್ರಿವೇಣಿ ಸಂಗಮದ ಸ್ಥಳದಲ್ಲಿ ಸ್ನಾನಕ್ಕೆ ಬರುತ್ತಾರೆ. ಮಹಾಕುಂಭ ಮೇಳ ಇದೊಂದು ಐತಿಹಾಸಿಕ ಧಾರ್ಮಿಕ ಕಾರ್ಯಕ್ರಮವಾಗಿದೆ. ಇದಕ್ಕೆ ಜನರು ಶ್ರದ್ಧಾ ಭಕ್ತಿಗಳಿಂದ ಹೋಗುತ್ತಿದ್ದಾರೆ. ತಾವು ಮುಸ್ಲಿಮರಿಗೆ ಹಣ ಕೊಟ್ಟು ಮಕ್ಕಕ್ಕೆ ಕಳಿಸುತ್ತೀರಿ, ತಾವು ಅವರಿಗೆ ಹೋಗಿ ಹೇಳಿ ಮಕ್ಕಕ್ಕೆ ಹೋಗುವಿರಾ ಎಂದು ಸೋನಿಯಾ ಗಾಂಧಿ ರೋಮ್ ದೇಶಕ್ಕೆ ಪೋಪ್ ದರ್ಶನ ಪಡೆಯಲು ಹೋಗುತ್ತಾರೆ. ಅವರಿಗೆ ಕೇಳುತ್ತಿಲ್ಲ ಯಾಕೆ? ಆರ್ಥಿಕ ಪರಿಸ್ಥಿತಿ ರಾಜ್ಯದಲ್ಲಿ ಕೆಟ್ಟು ಹೋಗಿದೆ. ಕೇಂದ್ರ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಕೆಟ್ಟಿಲ್ಲ. ಇದನ್ನ ಸಚಿವ ಸಂತೋಷ್ ಲಾಡ್ ಅರಿತು ಮಾತನಾಡಬೇಕು ಎಂದು ಬೆಲ್ಲದಿ ಕಿಡಿಕಾರಿದರು. ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಅತ್ಯಂತ ಬೇಜವಾಬ್ದಾರಿಯುತವಾದ ಹಾಗೂ ಹಿಂದೂಗಳ ಭಾವನೆಗೆ ಧಕ್ಕೆ ಆಗುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಇಡೀ ದೇಶಾದ್ಯಂತ ಮಾತ್ರ ಅಲ್ಲ, ಇಡೀ ಜಗತ್ತಿನಾದ್ಯಂತ ಜನ ಪ್ರಯಾಗರಾಜಕ್ಕೆ ಹೋಗಿ ಅಲ್ಲಿ ಕುಂಭಮೇಳದಲ್ಲಿ ಸರಸ್ವತಿಯ ಗಂಗಾ ಹಾಗೂ ಯಮುನೆಯ ಏನು ಮಿಲನ ಆಗೈತಿ ಆ ಸ್ಥಳದಲ್ಲಿ ಡಿಪ್ ಮಾಡುವುದರ ಮೂಲಕ, ಮುಳುಗುವುದರ ಮೂಲಕ ಅಲ್ಲಿ ಅದೊಂದು ದೊಡ್ಡ ಪುಣ್ಯ ಸಂಪಾದಿಸುವಂಥ ಕೆಲಸವನ್ನು ಇವತ್ತು ಜನ ಮಾಡ್ತಾಯಿದ್ದಾರೆ. 144 ವರ್ಷದಲ್ಲಿ ಒಂದು ಸರ್ತೆ ಸಿಗುವಂಥ ಅವಕಾಶ. ಅದಕ್ಕಾಗಿ ಜಗತ್ತಿನಿಂದ ಎಲ್ಲ ಕಡೆಯಿಂದ ಜಗತ್ತಿನಿಂದ ಜನರು ಅಲ್ಲೇ ಬರ್ತಿದ್ದಾರೆ. ಆ ಪುಣ್ಯ ಸಂಪಾದಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಭಾವನೆಗಳಿಗೆ ಧಕ್ಕೆ ಆಗುವ ರೀತಿಯಲ್ಲಿ, ಹಿಂದೂಗಳ ಭಾವನೆಗೆ ಧಕ್ಕೆ ಆಗುವಂಥ ರೀತಿಯಲ್ಲಿ ಏನು ಅಲ್ಲಿ ಗಂಗಾದಲ್ಲಿ ಮುಳುಗಿ ಬಂದರೆ ಬರ್ತಾನೆ ಹೋಗ್ತಿರ್ತಾನೆ ಅಂತೇಳಿ ವ್ಯಂಗ್ಯವನ್ನು ಮಾಡಿದ್ದಾರೆ. ನಾನು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕೇಳೋಕ್ಕೆ ಇಚ್ಛೆಪಡ್ತೇನೆ,
ಇವತ್ತೇನು ಮಹಾಕುಂಭಕ್ಕೆ ಜಗತ್ತಿನಾದ್ಯಂತ ದೇಶಾದ್ಯಂತ ಸುಮಾರು 40 ಕೋಟಿಯಷ್ಟು ಜನ ಅಲ್ಲೇನು ಹೋಗ್ತಾರಂತ ನಿರೀಕ್ಷೆ ಐತಿ. ಜನ ಹೋಗ್ತಿದ್ದಾರೆ, ಕೋಟಿ ಜನ. ಅವರೆಲ್ಲರೂ ತಮ್ಮ ಸ್ವಂತ ದುಡ್ಡಿನಿಂದ ಅಲ್ಲಿ ಹೋಗ್ತಿದ್ದಾರೆ, ತಮ್ಮ ಸ್ವಂತ ಖರ್ಚಿನಿಂದ ಅಲ್ಲಿ ಹೋಗ್ತಿದ್ದಾರೆ. ಶ್ರದ್ಧಾಭಾವನೆಯಿಂದ ಅಲ್ಲಿ ಹೋಗಿ ಗಂಗೆಯಲ್ಲಿ ಪ್ರಯಾಗ್ರಾಜದಲ್ಲಿ ಮುಳುಗಿ ಹೇಳ್ತಾ ಇದ್ದಾರೆ. ನಿಮಗೆ ಇದೇ ಪ್ರಶ್ನೆಯನ್ನು ಸಾಬರಿಗೆ ಕೇಳುವಂಥ ಧೈರ್ಯ ಐತನ? ಇವತ್ತು ಹಿಂದೂಗಳು ಐತಲ್ಲ ತಮ್ಮ ಸ್ವಂತ ದುಡ್ಡಲ್ಲೇ ಪ್ರಯಾಗ್ರಾಜಿಗೆ ಹೋಗ್ತಿದ್ದಾರೆ. ನೀವು ಸಾಬರಿಗೆ ಮೆಕ್ಕಾಕ ಕೊಟ್ಟು ಕಳಿಸ್ತಿರಲ್ಲ, ದುಡ್ಡು ಕೊಟ್ಟು. ಆ ರೀತಿಯ ಸ್ಕೀಮ್ಗಳನ್ನು ನೀವು ಕಾಂಗ್ರೆಸ್ದವ್ರು ಶುರು ಮಾಡಿರಲ್ಲ. ಏನು ಮೆಕ್ಕಾಕ್ಕೆ ಹೋಗಿ ಬಂದ್ರೆ ಅಲ್ಲೇನು ಪಾಪ ಇದು ಬಡತನ ಪರಿಹಾರ ಆಗ್ತೈತೇನೋ ಅಂಥೇಳಿ ನೀವು ಕೇಳ್ತೀರನ ಅವ್ರಿಗೆ ಕೇಳುವಂಥ ಧೈರ್ಯ ಐತನು ನಿಮಗೆ? ಅದೇ ರೀತಿ ರೋಮಕ್ಕೆ ಹೋಗಿ ಅಲ್ಲಿ ಕ್ರಿಶ್ಚಿಯನ್ರು ಪೋಪ್ ಜಾನ್ ಪಾಲನ್ನು ಕೈ ಹಿಡಿದು ಅಥವಾ ಅಲ್ಲಿ ಚರ್ಚಿಗೆ ನಮಸ್ಕಾರ ಮಾಡಿ ಬರ್ತಾರೆ, ಅವ್ರು ಪುಣ್ಯ ಸಿಗ್ತೈತೆ ಅಂತ ತಿಳ್ಕೊತಾರೆ. ಅವ್ರಿಗೆ ಅದನ್ನು ಮಾಡಬೇಡ್ರಿ ಅಂತೇಳಿ ಸೋನಿಯಾ ಗಾಂಧಿಗೆ ಹೇಳುವಂಥ ಧೈರ್ಯ ಐತೇನು ನಿಮಗೆ? ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾದ್ರಾ ಇವರೆಲ್ಲರೂ ಚರ್ಚಿಗೆ ನಡ್ಕೊತಾರಲ್ಲ, ನಡ್ಕೋಬೇಡ್ರಿ, ಅದರಲ್ಲೇ ಏನು ಬಡತನ ಕಡಿಮೆ ಆಗೋದಿಲ್ಲ ಅಂತ ಹೇಳುವಂಥ ಧೈರ್ಯ ಏನಾದರೂ ನಿಮ್ಗೆ ಐತೇನು? ಅದಿಲ್ಲ ಅಂತಂದಮೇಲೆ ಕೇವಲ ಹಿಂದೂಗಳನ್ನ ಯಾಕೆ ನೀವು ಟಾರ್ಗೆಟ್ ಮಾಡ್ತೀರಿ? ಕೇವಲ ಹಿಂದೂಗಳಿಗೆ ಯಾಕೆ ಇದನ್ನು ಮಾಡತ್ತೀರಿ? ಅದಕ್ಕಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾನು ನಿಮಗೆ ಕ್ಷಮಾ ಕೇಳಕ್ಕೆ ಆಗ್ರಹ ಪಡಿಸ್ತೇನೆ. ಚಿತ್ತಾಪುರ ಪಟ್ಟಣದಲ್ಲಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ 905ನೇ ಜಯಂತ್ಯೋತ್ಸವದ ಪ್ರಯುಕ್ತ ಕೋಲಿ ಸಮಾಜದ ಯುವ ಅಧ್ಯಕ್ಷ ರಾಜೇಶ್ ಹೋಳಿಕಟ್ಟಿಯವರ ನೇತೃತ್ವದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಬೃಹತ್ ಶೋಭಾಯಾತ್ರೆ ಜರುಗಿತು. ಮೆರವಣಿಗೆಯಲ್ಲಿ 9 ಅಡಿ ಎತ್ತರದ ನಿಜಶರಣ ಅಂಬಿಗರ ಚೌಡಯ್ಯನವರ ಪುತ್ಥಳಿ, ಡೊಳ್ಳು, ಹಲಿಗೆ, ಡಿಜೆ, ಬಾಜಾ ಭಜಂತ್ರಿ ಸೇರಿದಂತೆ ವಿವಿಧ ಸಮಾಜದ ಶರಣರ ಭಾವಚಿತ್ರಗಳು ಗಮನ ಸೆಳೆದವು. ಅಂಬಿಗರ ಚೌಡಯ್ಯನವರ ಭವನದಿಂದ ಪ್ರಾರಂಭಗೊಂಡ ಮೆರವಣಿಗೆಯು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಜರುಗಿತು. ಈ ಸಂದರ್ಭದಲ್ಲಿ ಕೋಲಿ ಸಮಾಜದ ಅನೇಕ ಮುಖಂಡರು, ಪದಾಧಿಕಾರಿಗಳು ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಎಂಡಿ ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ಅಂಬಿಗರ ಚೌಡಯ್ಯನವರ 905ನೇ ಜಯಂತ್ಯೋತ್ಸವ ಇಂದು ಚಿತ್ತಾಪುರ ತಾಲೂಕಿನಲ್ಲಿ 9 ಅಡಿ ಎತ್ತರದ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಯೊಂದಿಗೆ ಮತ್ತು ಡಿಜೆ ಮತ್ತು ಮಹಾರಾಷ್ಟ್ರದ ಡೊಳ್ಳು ಹಲಿಗೆಗಳ ಮುಖಾಂತರ ಮತ್ತು ಹೆಣ್ಣುಮಕ್ಕಳು ಕುಂಭಮೇಳ ಮತ್ತು ಗುರುಗಳ ರಥದೊಂದಿಗೆ ಈ ಒಂದು ಬೃಹತ್ ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಬೃಹತ್ ಶೋಭಾಯಾತ್ರೆಗೆ ಆಗಮಿಸಿದಂಥ ಎಲ್ಲ ನನ್ನ ಸಮಾಜ ಬಾಂಧವರಿಗೆ ನಮಸ್ಕರಿಸುತ್ತಾ, ಇದೇ ಥರ ನಿಮ್ಮ ಈ ಒಂದು ಸಮಾಜದ ಒಗ್ಗಟ್ಟನ್ನು ಮುಂದೂ ಕೂಡ ಇದೇ ಥರ ಒಗ್ಗಟ್ಟಿನಿಂದ ಸಮಾಜವನ್ನು ಬಲಪಡಿಸುತ್ತಾ ಹೋಗೋಣ ಅಂತೇಳಿ ಎಲ್ಲ ನನ್ನ ಯುವ ಕೂಲಿ ಸಮಾಜದ ಬಾಂಧವರಿಗೆ ಪ್ರಯಾಗರಾಜ ಕುಂಭಮೇಳದಲ್ಲಿ ಭಾಗಿಯಾಗಿದ್ದ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಎಳಕಪಳ್ಳಿ ಗ್ರಾಮಸ್ಥರು ಸುರಕ್ಷಿತವಾಗಿ ಇಂದು ಮರಳಿ ಬರಲಿದ್ದಾರೆ. ಇಂದು ಮೌನಿ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಅಮೃತ ಸ್ನಾನದ ವೇಳೆಯಲ್ಲಿ ಕಾಲ್ತುಳಿತ ಘಟನೆ ನಡೆದಿತ್ತು. ತ್ರಿವೇಣಿ ಸಂಗಮದಲ್ಲಿ ಅಮೃತ ಸ್ನಾನ ಮಾಡಲು ಕೋಟ್ಯಂತರ ಜನರು ತೆರಳಿದ್ದರು. ಇನ್ನು ಕಾಲ್ತುಳಿತ ಘಟನೆಯಿಂದ ಕನ್ನಡಿಗರು ಆತಂಕಗೊಂಡಿದ್ರು. ಚಿಂಚೋಳಿ ತಾಲೂಕಿನ ಎಳಕಪಳ್ಳಿ ಗ್ರಾಮಸ್ಥರು ಅಮೃತ ಸ್ನಾನ ಮಾಡಿದ ಸ್ಥಳದಿಂದ 5 ಕಿಲೋಮೀಟರ್ ದೂರ ಕಾಲ್ತುಳಿತ ಘಟನೆ ನಡೆದಿತ್ತು ಎನ್ನಲಾಗುತ್ತಿದೆ. ಎಲ್ಕಪಳ್ಳಿ ಗ್ರಾಮದ ಶಾಂತಗೌಡ, ರಮೇಶ್ ಹೊನ್ನಳ್ಳಿ, ಸೋಮಶೇಖರ್, ವಿಜಯಕುಮಾರ್ ಸೇರಿ ಸ್ನೇಹಿತರು ಪ್ರಯಾಗಕ್ಕೆ ತೆರಳಿ ಇಂದು ಪುಣ್ಯ ಸ್ನಾನ ಮಾಡಿ ಸುರಕ್ಷಿತವಾಗಿ ವಾಪಸ್ ಬಂದಿದ್ದಾರೆ. ಸ್ನಾನ ಮಾಡಿದ್ರು ಯಾವುದೂ ಆತಂಕ ಏನಿಲ್ಲ. ಸುಮ್ಮನೆ ಜನ ಸುಮ್ಮನೆ ಗಾಬರಿ ಆಗಿದ್ದಾರೆ, ಏನೂ ಆಗಿಲ್ಲ, ಎಲ್ಲ ಒಳ್ಳೆ ಚೆನ್ನಾಗೈತಿಲ್ಲ. ಇಲ್ಲ ಬೆಳಗ್ಗೆ ಎಲ್ಲ ನಾವು ಸ್ನಾನ ಮುಗಿಸ್ಕೊಂಡು ಇವಾಗ ನಾವು ಹೊರಗೆ ಬಂದಿದ್ದೀವಿ, ಎಲ್ಲ ಇಲ್ಲ ಎಲ್ಲ ಉಪಯೋಗ ಮಾಡಿರ್ತೀವಿ. ನಾನು ಎಲ್ಲ ಸ್ನಾನ ಮಾಡಿ ಪೂಜೆ ಸ್ನಾನ ಇಂಥ ಭಾಗ್ಯ ನಮಗೂ ಸಿಕ್ಕಿಲ್ಲ. ಹೇಗಿದ್ದರವಾಗ ಒಂದು ಇದು ನೋಡೋಕ್ಕಾಯ್ತು ನಮ್ಮಿಂದ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ನಾವು ಕರ್ನಾಟಕ ಡಿಸ್ಟಿಕ್ಕು ರಾಜ್ಯ ಗುಲ್ಬರ್ಗ ಡಿಸ್ಟಿಕ್ ಚಿಂಚೋಳಿ ತಾಲೂಕು ಎಳಕಪಳ್ಳಿ ಗ್ರಾಮದಿಂದ ಬಂದೀವಿ. ನಾವು ಮೊನ್ನೆ ಬಿಟ್ಟಿದ್ದೀವಿ, ಮೊನ್ನೆ 26ನೇ ತಾರೀಕು 8 ಗಂಟೆ ಬಿಟ್ಟಿದ್ದೀವಿ. ನಿನ್ನ ಬಂದು ಮುಟ್ಟಿದ್ದೇವೆ. ಒಂದು ಕೇಸಿಲೆಲ್ಲ ಬಂದು ಇವತ್ತು ಬೆಳಗ್ಗೆ ಬಂದು ಪುಣ್ಯ ಸ್ನಾನ ಮಾಡಿದ್ದೀವಿ. ಏನೋ ಇಲ್ಲಿ ಏನಿಲ್ಲ, ಎಲ್ಲ ಸರಿ ಒಳ್ಳೆ ಐತಿಲ್ಲ. ಅದೇನೋ ಆತಂಕ ಆಗಿದೆ ಬೆಳಗ್ಗೆ ಅದು ಆಗಿದೆ ಅಂತ ಎಲ್ಲ ನಮ್ಮಿಂತ ಒಂದು 5 ಕಿಲೋಮೀಟರ್ ದೂರ ಐತಿ. ಅದ್ರಲ್ಲಿ ಏನೋ ಸುರಕ್ಷಿತವಾಗಿ ಐತಿಲ್ಲ. ನಾವೆಲ್ಲ ಪುಣ್ಯ ಸ್ನಾನ ಮುಗಿಸ್ಕೊಂಡು ಮತ್ತು ದರ್ಶನ ಮಾಡಿಕೊಂಡು ಬರ್ತಾಯಿದ್ದೀವಿ ನಾವೆಲ್ಲ.
ಬಂದು ವಾಪಸ್ ಹೋಗ್ಲಕತ್ತೀವಿ ಇಷ್ಟೇ. ಏನಪ್ಪ ಅಂದ್ರೆ ಊಟ ಸ್ವಲ್ಪ ವ್ಯವಸ್ಥೆ ಆಸ್ತೆ ಆಗಿತ್ತು ಅಷ್ಟೇ, ಮತ್ತೇನಿಲ್ಲ. ಎಲ್ಲ ರೀತಿಯಲ್ಲೂ ಒಳ್ಳೇದಾಗೈತಿ. ಇದು ಪ್ರಯಾಗರಾಜ್ ಒಂದು ಜಬರ್ದಸ್ತ್ ನೋಡೋ ಸೀನ್ ಮಾಡಿರ್ತಿದ್ರಲ್ಲ, ಇಲ್ಲಿ ಸರಿಯಾಗೈತಿಲ್ಲ. ಸಂಸದ ಸದಸ್ಯರಿಗೆ ವರ್ಷಕ್ಕೆ 5 ಕೋಟಿ ಅನುದಾನ ಬರುತ್ತದೆ. ಕ್ಷೇತ್ರದಲ್ಲಿ 8 ತಾಲೂಕುಗಳು ಬರುತ್ತೆ. ಪ್ರತಿ ತಾಲೂಕಿಗೆ 60 ಲಕ್ಷ ರೂಪಾಯಿ ಅಭಿವೃದ್ಧಿ ನೀಡುತ್ತೇನೆ. ಹಾಗೆಯೇ ಕೇಂದ್ರದ ಯೋಜನೆಗಳು ಸಹ ಕಾರ್ಯಕರ್ತರಿಗೆ ಮುಟ್ಟುವ ಕೆಲಸ ಮಾಡುತ್ತೇನೆ ಎಂದು ಬೀದರ್ ಲೋಕಸಭಾ ಸದಸ್ಯ ಸಾಗರ್ ಖಂಡ್ರೆ ಹೇಳಿದರು. ಚಿಂಚೋಳಿ ತಾಲೂಕಿನ ಚಿಮ್ಮನಚೋಡ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ಪಕ್ಷದ ಪ್ರಮುಖರ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಈಗಾಗಲೇ ಬೀದರ್ ಲೋಕಸಭಾ ಕ್ಷೇತ್ರದ ಪ್ರತಿಯೊಂದು ತಾಲೂಕಿಗೆ 5,000 ಮನೆಗಳು ಮತ್ತು ತಾಲೂಕಿಗೊಂದು ಜಾತಿ ಬರುವುದಂತೆ ಅನ್ಯಾಯವಾಗದಂತೆ ಯಾರಿಗೂ ನಾಮನಿರ್ದೇಶನ ಮಾಡಲು ಪಟ್ಟಿ ಸಿದ್ಧಪಡಿಸಲಾಗಿದೆ ಎಂದರು. ಈಗಾಗಲೇ ಎಂಪಿ ಬಗ್ಗೆ ಬಜೆಟ್ ಇರುತ್ತೆ, ಅನುದಾನ ಇರುತ್ತೆ. ಅದರಲ್ಲಿ 8 ತಾಲೂಕುಗಳಿಗೆ 8 MLA ಕಾನ್ಸ್ಟಿಟ್ಯೂನ್ಸಿಗೆ ನಮಗೆ ವರ್ಷಕ್ಕೆ 5 ಕೋಟಿ ಬರುತ್ತೆ. 5 ಕೋಟಿಯಲ್ಲಿ ನಾವು ಡಿವೈಡ್ ಮಾಡಿದ ನಮಗೆ ಚಿಂಚೋಳಿಗೆ 60 ಲಕ್ಷ ರೂಪಾಯಿ ಕೊಡ್ಬೋದು. ಆ 60 ಲಕ್ಷ ರೂಪಾಯಿ ನಾನು ನಮಗೆ ಕೊಡ್ತೀನಿ. 60 ಲಕ್ಷ ರೂಪಾಯಿ ಡಿವೈಡ್ ಮಾಡಿ ನೀವು 1 ಲಕ್ಷ 2 3 4 5 ಎಷ್ಟಂದ್ರೆ ಎಷ್ಟು ನೀವು ಮತ್ತು ಸುಭಾಷ್ ಚಂದ್ರ ಎಲ್ಲರೂ ನೀವು ಕೂಡಿ ನೀವು ಲಿಸ್ಟ್ ಕೊಡ್ರಿ. ಇಮಿಡಿಯೇಟ್ಲಿ ನೀವು ಇವತ್ತು ಬೆಳಗ್ಗೆ ಕೊಟ್ಟರೆ ರಾತ್ರಿ ತನಕ ನಾನು ಸಬ್ಮಿಟ್ ಮಾಡ್ತೀನಿ. ಸಬ್ಮಿಟ್ ಮಾಡಿ ಎಸ್ಟಿಮೇಟ್ ನೀವು ಕಾರ್ಯಕರ್ತರಿಗೆ ನೀವು ಕೆಲಸ ಕೇಳ್ತೀರಿ. ಇದರಲ್ಲೇ 1 2 3 4 5 ನಮ್ಮ ವತಿಯಿಂದ ನಾವು ಇಮಿಡಿಯೇಟ್ ಕೆಲಸ ಕೂಡ ಸ್ಟಾರ್ಟ್ ಮಾಡೋದು ನಾನು ನಿಮಗೆ ಭರವಸೆ ಕೊಡ್ತೇನೆ. ಈಗ 1-2 ತಿಂಗಳ 1-2 ತಿಂಗಳು ನೀವು ನಾಳೆ ಕೊಡೋದು ನಾಳೆಗೆ ಕೊಡ್ತೀವಿ. ಒಂದು ವಾರದಲ್ಲಿ 10 ದಿವಸ ಅನುಕೂಲ ಆಗುತ್ತೆ. ನಾವು ಇಮಿಡಿಯೇಟ್ ನಾವು ಕೆಲಸ ಕೂಡ ಸ್ಟಾರ್ಟ್ ಮಾಡ್ಬೋದು. ಅದಾದ ತಕ್ಷಣ ನಾವು ಎಲ್ಲೆಲ್ಲೋ ಜಾಗ ಹೋಗಲ್ಲ, ನಾವು ಕೆಲಸ ಇಟ್ಟಿದ್ದೀವಿ. ನಾವು ಮತ್ತೆ ನಾವೆಲ್ಲ ವಿಸಿಟ್ ಮಾಡುವುದು, ಕಾರ್ಯಕರ್ತರಿಗೆ ನಾವು ಸಪೋರ್ಟ್ ಮಾಡಬಹುದು. ಇದ್ರ ಜೊತೆ ನಾಮಿನೇಷನ್ ಸಂಬಂಧಪಟ್ಟಂತೆ ನಮಗೆ ಟೆಲಿಕಾಂ ಅಡ್ವೈಸರಿ ಕಮಿಟಿ ಅಂತ ಇತ್ತು. ಅದರಿಂದ ನನಗೆ ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ನಮಗೆ 8 ನಾಮಿನೇಷನ್ ಕೊಟ್ಟರು. 8 ನಾಮಿನೇಷನ್. ಈ ಸಂದರ್ಭದಲ್ಲಿ ಸುಭಾಷ್ ರಾಠೋಡ್, ನಾಗೇಶ್ವರರಾವ್ ಮಾಲಿ ಪಾಟೀಲ್, ಬಸವರಾಜ್ ಮಲ್ಲಿ, ದೇವೇಂದ್ರಪ್ಪ ಹೆಬ್ಬಾಳ್, ಶರಣು ಪಾಟೀಲ್ ಮೋತಕ್ಪಳ್ಳಿ, ಆನಂದ್ ಟೈಗರ್, ಅಬ್ದುಲ್ ಬಾಜಿದ್, ಲಕ್ಷ್ಮಣ ಅವಂಟಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಅನೇಕ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಭಾರತೀಯ ಜನತಾ ಪಕ್ಷದ ಕಲಬುರಗಿ ಗ್ರಾಮಾಂತರ ಜಿಲ್ಲಾ ನೂತನ ಅಧ್ಯಕ್ಷರಾಗಿ ಅಶೋಕ ಬಗಲಿ ಅವರನ್ನು ಆಯ್ಕೆ ಮಾಡಲಾಯಿತು. ಕಲಬುರಗಿ ನಗರದ ನಾಗನಹಳ್ಳಿ ರಿಂಗ್ ರಸ್ತೆಯ ಸಮೀಪದ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಇಂದು ಬಿಜೆಪಿ ಗ್ರಾಮಾಂತರ ಜಿಲ್ಲಾ ನೂತನ ಅಧ್ಯಕ್ಷರಾಗಿ ಅಶೋಕ ಬಗಲಿ ಅವರನ್ನು ಘೋಷಣೆ ಮಾಡಲಾಯಿತು. ಮಾಧ್ಯಮದ ಬಂಧುಗಳೇ, ನನಗೆ ರಾಜ್ಯ ಬಿಜೆಪಿಯ ಎಲ್ಲ ನಾಯಕರು ಹಾಗೂ ರಾಷ್ಟ್ರೀಯ ನಾಯಕರು ಸೇರಿ ಕಲಬುರಗಿ ಗ್ರಾಮಾಂತರ ಜಿಲ್ಲೆಗೆ ಮುಂದಿನ 3 ವರ್ಷದ ಅವಧಿಯವರೆಗೆ ಜಿಲ್ಲಾ ಅಧ್ಯಕ್ಷರನ್ನಾಗಿ ನೇಮಿಸಿದ್ದಕ್ಕಾಗಿ ರಾಜ್ಯ, ಜಿಲ್ಲೆ ಹಾಗೂ ರಾಷ್ಟ್ರೀಯ ಎಲ್ಲ ನಾಯಕರವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಗುರುತಿಸಿ ಇಂದು ಒಂದು ಗುರುತರವಾದ ಜವಾಬ್ದಾರಿಯನ್ನು ನೀಡಿದ್ದಾರೆ. ಅವರು ನನ್ನ ಮೇಲೆ ಭರವಸೆ ಹಾಗೆ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಹೀಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಅವರ ಯಾವುದೇ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಭರವಸೆಗಳನ್ನು ಹುಸಿಗೊಳಿಸಲಾರದೆ ತಳಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೆ ಎಲ್ಲ ಕಾರ್ಯಕರ್ತರನ್ನ ತೆಗೆದುಕೊಂಡು ಹೋಗಿ ಬೂತ್ ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೆ ಎಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿ ಜಿಲ್ಲೆಯಲ್ಲಿ ಸಂಘಟನೆ ಮಜಬೂತ್ ಬಲಗೊಳಿಸಲಿಕ್ಕೆ ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ. ಎಲ್ಲ ಸಣ್ಣ ಪುಟ್ಟ ಕಾರ್ಯಕರ್ತರು ಹಿಡಿದು ದೊಡ್ಡ ನಾಯಕರವರೆಗೆ ಎಲ್ಲರನ್ನ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಬಲಿಷ್ಠಗೊಳ್ಳಲಿಕ್ಕೆ ನಾನು ಶ್ರಮ ವಹಿಸ್ತೀನಿ. ಅದೇ ರೀತಿಯಾಗಿ ನಮ್ಮ ಕೇವಲ ಒಂದು 8 ದಿನಗಳಲ್ಲಿ ಜಿಲ್ಲಾ ಪದಾಧಿಕಾರಿಗಳನ್ನು ಹಾಗೆ ಮಂಡಲ ಅಧ್ಯಕ್ಷಗಳನ್ನು ಘೋಷಣೆ ಮಾಡಿದ್ದಾರೆ. ಮುಂದಿನ 8 ದಿನಗಳಲ್ಲಿ ಮಂಡಲ ಪದಾಧಿಕಾರಿಗಳು, ಜಿಲ್ಲಾ ಮೋರ್ಚಾಗಳು, ರಾಜ್ಯಕ್ಕೆ ಕೆಲವೊಂದು ಹೆಸರುಗಳು ಕಳಿಸಿರ್ತವೆ. ಎಲ್ಲ ಕೆಲಸ ಕಾರ್ಯಗಳನ್ನು ಒಂದು 8 ರಿಂದ 15 ದಿನದಲ್ಲಿ ಎಲ್ಲ ಮುಗಿಸಿ ಪಕ್ಷದ ಪ್ರತಿ ಹಳ್ಳಿಯಲ್ಲಿ ಬಿಜೆಪಿ ಕಾರ್ಯಚಟುವಟಿಕೆಗಳು ಪ್ರತಿದಿನ ನಡಿಬೇಕು. ಆ ಥರ ಮಾಡ್ತಕ್ಕಂಥ ಗುರಿಯನ್ನು ಹೊಂದಿದ್ದೇವೆ. ಆ ಕೆಲಸ ಕಾರ್ಯಗಳನ್ನು ಮಾಡಿ ನಮ್ಮ ಪಕ್ಷ ಬಲಿಷ್ಠಗೊಳಿಸಲಿಕ್ಕೆ ನನ್ನ ಶಕ್ತಿಯನ್ನು ಹಾಕ್ತೀನಿ ಅಂತ ಹೇಳಿ
ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ಶಾಸಕರಾದ ಬಸವರಾಜ ಮತ್ತಿಮೂಡ್, ಶಿವರಾಜ್ ಪಾಟೀಲ್ ರದ್ದೇವಾಡಿಗೆ ಸೇರಿದಂತೆ ಪಕ್ಷದ ಮುಖಂಡರು, ಕಾರ್ಯಕರ್ತರು ಭಾಗಿಯಾಗಿದ್ದರು. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ. ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ
ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜಿನ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕಾ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555.